ಇನ್ನು ದರ್ಶನ್ ಒಂದು ಕಡೆಗೆ ಮೈಸೂರಿಗೆ ಹೋಗೋಕೆ ಅನುಮತಿಯನ್ನ ಕೇಳಿದ್ರು, ಇನ್ನೊಂದು ಕಡೆಗೆ ಪವಿತ್ರ ಗೌಡ ಹೊರ ರಾಜ್ಯದ ದೇಗುಲಕ್ಕೆ ಹೋಗಿ ಪೂಜೆಯನ್ನ ಮಾಡ್ಕೊಂಡು ಬರಕ್ಕೆ ಅನುಮತಿಯನ್ನ ಕೇಳಿದ್ರು. ಕಾರಣ ಅವರಿಗೆ ರಿಸ್ಟ್ರಿಕ್ಷನ್ ಇತ್ತು. ಈಗ ಮೈಸೂರಿಗೆ ತೆರಳಲು ದರ್ಶನ್ಗೆ ಮತ್ತೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಮೈಸೂರಿಗೆ ತೆರಳಲು ಅನುಮತಿಯನ್ನ ಕೇಳಿದ್ರು ದರ್ಶನ್. ಆ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ. ಜನವರಿ 12ರಿಂದ 5 ದಿನ ಮೈಸೂರಿಗೆ ಹೋಗೋಕೆ ಅನುಮತಿ ಇದೆ. ಹೊರ ರಾಜ್ಯಕ್ಕೆ ತೆರಳಲು ಪವಿತ್ರ ಗೌಡಗೂ ಕೂಡ ಅನುಮತಿ ಇದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೇಳಿದ್ರು. ಮುಂಬೈ ಮತ್ತು ದೆಹಲಿಗೆ ತೆರಳಲು ಅವಕಾಶವನ್ನ ಈಗ ಕೋರ್ಟ್ ನೀಡಿದೆ. ದೇವಸ್ಥಾನ ಮತ್ತು ಬಿಸ್ನೆಸ್ಗೆ ಸಂಬಂಧಿಸಿದಂತೆ ತೆರಳಲು ಅವಕಾಶವನ್ನ ಕೇಳಿದ್ರು. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಈ ಅವಕಾಶ ಕೋರ್ಟ್ ಮಾಡಿ ಕೊಟ್ಟಿದೆ. ಸೊ ಇವತ್ತು 6 ತಿಂಗಳ ಬಳಿಕ ಮುಖಾಮುಖಿ ಆದರು ದರ್ಶನ್ ಮತ್ತು ಪವಿತ್ರ. ಸೊ ಆಗ ಗೆಳೆಯ ದರ್ಶನನ್ನ ಕಂಡು ಪವಿತ್ರ ಗೌಡ ಕೂಡ ಭಾವುಕರಾಗಿದ್ರಂತೆ. ಅಲ್ಲಿ ಖುದ್ದು ಗೆಳತಿ ಪವಿತ್ರ ಅನ್ನ ದಾಸ ಸಂತೈಸಿದ್ರು ಅಂತ ಹೇಳಿ. ಸೊ ದರ್ಶನ್ ನೋಡಿ ಕಣ್ಣಲ್ಲಿ ನೀರು ಕೂಡ ತುಂಬಿಕೊಂಡಿದ್ರು ಪವಿತ್ರ ಗೌಡ. ಆಮೇಲೆ ಜೊತೆಗೆ ದರ್ಶನ್ ಬೆನ್ನು ತಟ್ಟಿ ಮಾತನಾಡಿಸಿದ್ರಂತೆ. ಇದು 6 ತಿಂಗಳ ಬಳಿಕ ಅವರು ಮುಖಾಮುಖಿ ಆಗಿರೋದು. ಕಾರಣ ಜೈಲಲ್ಲಿದ್ದರು, ಅದಾದ ನಂತರ ಆಚೆ ಬಂದರು, ಅದಾದ ನಂತರ ಬೇಲಲ್ಲಿ ತಗೊಳ್ಬೇಕಾಗಿತ್ತು, ಬೇಲನ್ನು ಕೂಡ ಸಿಕ್ತು. ಅದಾದ ನಂತರ ಬೇಲ್ ಆದ ನಂತರ ಅವ್ರ ಪಾಡಿಗೆ ಅವ್ರು ಟ್ರೀಟ್ಮೆಂಟಲ್ಲಿದ್ದರು. ಇವರು ಕೂಡ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ರು, ಹರಕೆಗಳನ್ನು ತೀರಿಸ್ಕೊಳ್ತಾ ಇದ್ರು. ಮುಖಾಮುಖಿ ಆಗೋಕ್ಕಾಗಿರಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿ ಆದರು ಅನ್ನುವಂಥ ದೃಶ್ಯಾವಳಿಗಳು ಕೋರ್ಟ್ನಲ್ಲಿ ಸಿಕ್ತು. ಅದ್ರ ಜೊತೆಗೆ ಬೆನ್ನು ತಟ್ಟಿ ದರ್ಶನ್ ಮಾತನಾಡಿಸಿದ್ರು ಅನ್ನೋದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನಾಯಿತು ಕೋರ್ಟ್ನ ಮುಂಭಾಗದಲ್ಲಿ ಮುಖಾಮುಖಿ ಆದಂಥ ಸಂದರ್ಭ, ಜೊತೆಗೆ ಇವರು ಹಾಕಿರುವಂಥ ಅನುಮತಿಗೆ ಏನು ಕೇಳ್ಕೊಂಡಿದ್ರು, ಅನುಮತಿ ಸಿಕ್ಕೋದಕ್ಕೆ ಏನಾದರೂ ಕಂಡೀಷನ್ಸ್ಗಳನ್ನೇನಾದರೂ ಹಾಕಿದೆಯಾ ಕೋರ್ಟ್? ಅರುಣ, ಅಂದ್ರೆ ಇಬ್ಬರು ಕೂಡ ಅನುಮತಿಯನ್ನ ಕೋರ್ಕೊಂಡಿದ್ರು. ಅದ್ರಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಕೂಡ. ಪವಿತ್ರ ಗೌಡ ಮುಂಬೈ ಮತ್ತು ದೆಹಲಿಗೆ ಹೋಗ್ಲಿಕ್ಕೆ ಕಾಲಾವಕಾಶ ಬೇಕು ಮತ್ತು ತನ್ನ ಏನು ಬಿಸ್ನೆಸ್ ಏನಿತ್ತು ಅಂದ್ರೆ ರೆಡ್ ಕಾರ್ಪೆಟ್ ಅಂತ ಹೇಳಿ ಶೋರೂಮ್ ಏನಿದೆ, ಶೋರೂಮ್ಗೆ ರಾ ಮೆಟೀರಿಯಲ್ ಅನ್ನ ತರಲಿಕ್ಕೆ ಮುಂಬೈಗೆ ತೆರಳಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಆ ಕೇಳ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಅದು ಎಷ್ಟು ದಿನಗಳ ಕಾಲಾವಕಾಶ ಅನ್ನೋದು ಆದೇಶದ ಪ್ರತಿ ಸಿಕ್ಕದ ಬಳಿಕ ಗೊತ್ತಾಗುವಂಥದ್ದು. ಆದ್ರೆ ದರ್ಶನ್ ಅವರು ಕೇಳಿದಂತ 5 ದಿನದ ಅವಕಾಶ ಏನಿತ್ತು, 5 ದಿನದ ಅವಕಾಶ ಕೂಡ ಆಗಿರುವಂತದ್ದು. ಅಂದ್ರೆ ಕಳೆದ 6 ತಿಂಗಳಿಂದನೂ ಕೂಡ ಮುಖಾಮುಖಿ ಆಗದಿದ್ದಂತ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಮುಖಾಮುಖಿಯಾಗಿದ್ದಾರೆ. ಜೊತೆಗೆ ಭಾವೋದ್ವೇಗಕ್ಕೆ ಒಳಗಾದಂತ ಪವಿತ್ರ ಗೌಡ ಅವರನ್ನ ಸಂತೈಸುವಂಥದ್ದು ಮತ್ತು ಅವರನ್ನ ಸಮಾಧಾನ ಪಡಿಸುವಂತ ಒಂದಷ್ಟು ಕೆಲಸನ ದರ್ಶನ್ ಕೂಡ ಕೋರ್ಟ್ನ ಆವರಣದಲ್ಲಿ ಮಾಡಿರುವಂತದ್ದು. ಅರುಣ್, ಓಕೆ, ಮುರಳೀಧರ್ ನಿಮ್ಮೆಲ್ಲ. ಸೊ ಇಬ್ಬರು ಕೂಡ ಮುಖಾಮುಖಿ ಆಗಿದ್ದಾರೆ. ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿ ಆಗಿದ್ದಾರೆ ಕೋರ್ಟ್ನ ಮುಂಭಾಗದಲ್ಲಿ. ಕೋರ್ಟ್ಗೆ ಬರ್ತಾ ಇದ್ದಂತೆಯೇ ಸೊ ಕೋರ್ಟ್ನಲ್ಲಿ ದಾಸ ಮತ್ತು ಪವಿತ್ರ ಗೌಡ ಫೇಸ್ ಟು ಫೇಸ್ ಕಾಣಿಸಿಕೊಂಡಿದ್ದಾರೆ. 6 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿಯಾಗಿದ್ದಾರೆ. ಗೆಳೆಯ ದರ್ಶನ್ನನ್ನು ಕಂಡು ಭಾವುಕರಾಗಿದ್ದಾರೆ ಪವಿತ್ರ ಗೌಡ. ಖುದ್ದು ಗೆಳತಿ ಪವಿತ್ರವನ್ನ ದಾಸ ಸಂತೈಸಿರೋದು. ದರ್ಶನ್ ನೋಡಿ ಕಣ್ಣಲ್ಲಿ ನೀರನ್ನು ಪವಿತ್ರ ಗೌಡ ತುಂಬಿಕೊಂಡಿದ್ರು. ಬೆನ್ನು ತಟ್ಟಿ ದರ್ಶನ್ ಮಾತನಾಡಿಸಿದ್ರು. ಸೊ ಇಲ್ಲಿಯವರೆಗೂ ಕೂಡ ಭೇಟಿ ಆಗಲಿಲ್ಲ ಅವರು. ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಜೈಲಿನಲ್ಲಿದ್ದು ತದನಂತರ ಬೇಲ್ ಪಡ್ಕೊಂಡು ಆಚೆ ಬಂದ ನಂತರ ಕೂಡ ಭೇಟಿಯಾಗಿರಲಿಲ್ಲ. ಇವತ್ತೇ ಮುಖಾಮುಖಿ ಆಗಿದ್ದಾರೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅವರನ್ನು ನೋಡಿದ ತಕ್ಷಣವೇ ಕಣ್ಣಲ್ಲಿ ನೀರು ಬಂದಿತ್ತಂತೆ ಪವಿತ್ರ ಗೌಡ ಅವರಿಗೆ. ಜೊತೆಗೆ ಬೆನ್ನು ತಟ್ಟಿ ದರ್ಶನ್ ಅವರು ಕೂಡ ಮಾತನಾಡಿಸಿದ್ರು ಅನ್ನೋದು, ಸಂತೈಸಿದ್ರು ಅಂತ ಹೇಳಿ. ಸೊ ಇದಿಷ್ಟು ಬೆಳವಣಿಗೆ ಇವತ್ತು ಕೋರ್ಟ್ನ ನಲ್ಲಿ ಆಗಿರುವಂಥ ಬೆಳವಣಿಗೆಗಳು. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಕೋರ್ಟ್ನ ಹಾಲ್ನಲ್ಲಿ ಆಗಿರುವಂಥದ್ದಲ್ಲ, ಈಗ ಕೋರ್ಟ್ನಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮುಖಾಮುಖಿ ಆಗಿದ್ರಲ್ಲ. ಈಗ 6 ತಿಂಗಳಿನಿಂದ ಇದ್ದಂಥವರು ಪರಪನಗ್ರಹಾರ ಆಯಿತು, ಅದಾದ ನಂತರ ಬಳ್ಳಾರಿಗಾಗಿತ್ತು, ಅದಾದ ನಂತರ ಬಂದರು, ಬೇಲು ಕೂಡ ಸಿಕ್ಕು, ಆಲ್ಮೋಸ್ಟ್ ಅಲ್ಲಿ 1 ತಿಂಗಳವರೆಗೂ ಕೂಡ ಆಗೋಯ್ತು. ಎಲ್ಲೂ ಕೂಡ ಮುಖಾಮುಖಿ ಆಗಿರ್ಲಿಲ್ವಾ? ಇವತ್ತೇ ಮುಖಾಮುಖಿ ಆಗುವಂಥ ಪರಿಸ್ಥಿತಿ ಬಂದಿತ್ತಾ? ಹೇಗಿತ್ತು ಆ ಸಂದರ್ಭ ಅಂತ? ಖಂಡಿತವಾಗಿ ಅವರಣ, ಯಾಕೆಂದರೆ ಪ್ರಮುಖವಾಗಿ ಬೇಲ್ ಜಾಮೀನು ಇಬ್ಬರಿಗೂ ಕೂಡ ಸಿಕ್ಕದ ಬಳಿಕ ಯಾರೂ ಕೂಡ ಮುಖಾಮುಖಿ ಆಗಿರಲಿಲ್ಲ. ಕೇವಲ ಆ ದರ್ಶನ್ ಪವಿತ್ರ ಗೌಡ ಮಾತ್ರ ಅಲ್ಲ, ಉಳಿದಂಥ 17 ಜನ ಆರೋಪಿಗಳಿಂದ 17 ಜನ ಆರೋಪಿಗಳ ಪಾಡು ಕೂಡ ಇದೇ ಆಗಿರುವಂಥದ್ದು. ಇವತ್ತು 17 ಜನ ಆರೋಪಿಗಳಿಗೂ ಕೂಡ ಎಲ್ಲರೂ ಒಬ್ಬರಿಗೊಬ್ಬರು ಭೇಟಿಯಾಗುವಂಥ ಕೆಲಸ ಆಯಿತು. ಅದರಲ್ಲೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರು ಕೂಡ ಕೋರ್ಟ್ನ ಆವರಣದಲ್ಲಿ ಅಂದರೆ ಕೋರ್ಟ್ನ ಹಾಲ್ನ ಒಳಗಡೆನೇ ಭೇಟಿಯಾಗಿದ್ದಂಥದ್ದು. ಯಾಕೆಂದರೆ 19:30 ಸಂದರ್ಭದಲ್ಲಿ ದರ್ಶನ್ ಅಂದರೆ ಪವಿತ್ರ ಗೌಡ ಬಂದು ಕಾದುಕೊಳ್ತಿದ್ರು. ಆದರೆ 11:10 ತನಕ ಕೂಡ ದರ್ಶನ್ ಬಂದಿರಲಿಲ್ಲ. ಅಂದರೆ ದರ್ಶನ್ ಬರೋ ನಿರೀಕ್ಷೆಯನ್ನು ಕಾದು ಕೂತಿದ್ದಂಥ ಪವಿತ್ರ ಗೌಡ ಯಾವಾಗ ದರ್ಶನ್ ಬರ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಭಾವೋದ್ವೇಗಕ್ಕೆ ಒಳಗಾಗುವಂಥದ್ದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಮಾತಾಡಿಸೋ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ದರ್ಶನ್ ಅವರು ಒಂದಷ್ಟು ಹಿಂಸರಿಕೆಯನ್ನು ಮಾಡ್ತಾ ಇದ್ರು. ಅಂದರೆ ಓಪನ್ ಕೋರ್ಟ್ನಲ್ಲಿ ಮಾತಾಡಿಸೋದು ಸರಿ ಅಲ್ವೋ ಇಲ್ವೋ ಅನ್ನೋದು. ಆದರೆ ಪವಿತ್ರ ಗೌಡರೇ ಒಂದೆರಡು ಹೆಜ್ಜೆ ಮುಂದೆ ಬಂದು ದರ್ಶನ್ ಅವರ ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿದ್ದಂಥ ಪವಿತ್ರ ಗೌಡ
ಆರೋಪಿಗಳನ್ನ ಸಂತೈಸುವಂತ ಒಂದಷ್ಟು ಕೆಲಸವನ್ನು ಕೂಡ ದರ್ಶನ್ ಮಾಡಿದಂಥದ್ದು. ಅಂದ್ರೆ ಅವರ ಬೆನ್ನನ್ನು ತಟ್ತಾರೆ, ಸಂತೈಸ್ತಾರೆ, ಅದಾದ ಬಳಿಕ ಸಮಾಧಾನ ಹೇಳುವಂತ ಒಂದಷ್ಟು ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಒಂದಷ್ಟು ಮಾತುಕತೆಯನ್ನ ಮಾಡಿ ಕೋರ್ಟ್ನ ಪ್ರಕ್ರಿಯೆಗಳನ್ನ ಮುಕ್ತಾಯಗೊಳಿಸಿ ಹೊರಗಡೆ ಬರೋ ಸಂದರ್ಭದಲ್ಲಿ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಕೋರ್ಟ್ನ ಆವರಣದಲ್ಲಿ ಮಾತುಕತೆಯನ್ನ ಮಾಡಿ ಅದಾದ ಬಳಿಕ ತಮ್ಮ ಕೆಲಸಗಳಿಗೆ ನಿರ್ಗಮಿಸಿರುವಂಥದ್ದು. ಅಂದ್ರೆ ಕಳೆದ 6 ತಿಂಗಳಿಂದನೂ ಕೂಡ ದೂರ ಉಳಿದಂಥವರು, ಜೊತೆಗೆ ಜಾಮೀನು ಸಿಕ್ಕಿದ ಬಳಿಕ ಯಾರು ಕೂಡ ಪರಸ್ಪರ ಭೇಟಿ ಆಗಿರಲಿಲ್ಲ, ಪ್ರಯತ್ನನೂ ಕೂಡ ಮಾಡಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಕೋರ್ಟ್ನ ಆವರಣಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖಾಮುಖಿ ಭೇಟಿಯಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿಯಾಗಿರುವಂಥದ್ದು ವಿಶೇಷವಾಗಿತ್ತು. ಅರುಣ್.